ಅಖಂಡ BJP ನಮ್ಮ ಜೊತೆಗೆ ಇರ್ತದೆ. ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮ್ಯಾಗ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ಮಿಂದ. ಅಂದ್ರೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ, ಅವರು ಮಾಡಿಸೋಲಕತ್ತಾರ. ಏನು ಮಾಡೋದು ಅವರಾಗಿ ಅವರು ಹೋದ್ರು ಅವ್ರ ಅಪ್ಪನಂಗೆ ಸರ್ವಾಧಿಕಾರಿ ಆಗ್ಬೇಕತ್ತ. ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು, ಈಗ ಅವ್ರಿಗೆ ವಿರೋಧ ನಿಂತರೆ ಹೈಕಮಾಂಡ್ಗೆ ವಿರೋಧ ನಿಂತಂಗೆ ಅನ್ನೋ ಚರ್ಚೆ ಅವ್ರು ಮಾಡ್ತಾರೆ. ವಿಜಯೇಂದ್ರ ಅವ್ರು ಹೇಳಿದ್ದಾರೆ ನಾಯಕ ಇದು ಪ್ರಜಾಪ್ರಭುತ್ವದ ಪಕ್ಷ. ಇಂಟರ್ನಲ್ ಡೆಮೋಕ್ರಸಿ ಬಗ್ಗೆ ನಾವು ಮಾತಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮೋಕ್ರಸಿ. ಹಂಗಾದ್ರೆ ಕಾಂಗ್ರೆಸ್ ಮುಲಾಯಂ ಸಿಂಗ್ ಯಾದವ್ ಇದೇ ಯಡಿಯೂರಪ್ಪನ ಹಿಂದೆ ಹೊಡಿತಿದ್ದಲ್ರಿ ನಮ್ಮ ಭಾಷಣ ಮುಂದೆ. ಮುಲಾಯಂ ಸಿಂಗ್ ಯಾದವ್ನ ಮಕ್ಕಳ ವಂಶವಾದ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ, ಲಾಲು ಪ್ರಸಾದ್ ಯಾದವ್ನ ಬಗ್ಗೆ ಮಾತಾಡ್ತಿದ್ದ, ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇದೇ ಯಡಿಯೂರಪ್ಪ ಮಾತಾಡಿದ್ದು. ಬೇಕಂದ್ರೆ ನಿಮ್ಗೆ ಕಟ್ಟಿ ಅವೇನು ಇರ್ತಾವಲ್ರಿ ಅವು ಹಾಂ ಬಿಡುಗಡೆ ಮಾಡ್ರಿ. ಅವನು ಮಾತಾಡ್ದು ಈಗ ಎಷ್ಟು ವ್ಯಾಮೋಹ ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗೋದಿಲ್ಲ ತಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಸರ್, ಹೈಕಮಾಂಡ್ ಭೇಟಿ ಬಳಿಕ ವಿಜಯೇಂದ್ರ ಅವರು ಹೇಳಿರುವಂಥದ್ದು ನಾಯಕ